ನಮಸ್ಕಾರ, ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಈ ಬಿಲ್ಡಿಂಗ್ ಆರ್ಕಿಟೆಕ್ಟ್ ಆ್ಯಂಡ್ ಬಿಲ್ಡರ್. ಇದು BDA 9/12 ಏರಿಯಾ, 9/12 ಮೀಟರ್ಸ್ ಏರಿಯಲ್ಲಿ ಮಾಡಿರುವಂಥ ಬಿಲ್ಡಿಂಗು. ಸೊ ಫೀಟಲ್ಲಿ ನೋಡಿದ್ರೆ 30 feet by 40 feet ಲೆಂತ್ ಬರುತ್ತೆ. ಫುಲ್ ಮಾಡರ್ನ್ ಎಲಿವೇಶನಲ್ಲಿ ಮಾಡಿದ್ದೀವಿ. ಇಲ್ಲಿ ಔಟ್ಸೈಡು ಒಂದು ಕಾರ್ ನಿಲ್ಸ್ಕೋಬೋದು, ಆ ಥರ ಪ್ರಾವಿಷನ್ ಮಾಡಿದ್ದೀವಿ. ಇಲ್ಲಿ ಪ್ಲಾಂಟರ್ ಬಾಕ್ಸಿಗೂ ಪ್ರಾವಿಷನ್ ಮಾಡಿದ್ದೀವಿ. ಇಲ್ಲಿ ಎಂಟರ್ ಆಗೋಕ್ಕೆ ಮ್ಯಾನ್ ಗೇಟ್ ಅಂತ ಒಂದು ಗೇಟ್ ಒಳಗೇನೆ ಕ್ರಿಯೇಟ್ ಮಾಡಿದ್ದೀವಿ. ಇದು ಮನುಷ್ಯರು ಎಂಟರ್ ಆಗೋಕ್ಕೆ. ಇದಾದಮೇಲೆ ಇದರಲ್ಲಿ ಫೋಲ್ಡಬಲ್ ಸಿಸ್ಟಮ್ ಮಾಡಿದ್ದೀವಿ ಗೇಟಲ್ಲಿ. ಸೊ ಆ ಕಡೆ ಈ ಕಡೆ ಎಲೆಕ್ಟ್ರಿಕಲ್ ಪ್ರಾವಿಷನ್ಸ್ ಕೊಟ್ಟಿದ್ದೀನಿ, ಸೊ ದಟ್ ವಿ ಕ್ಯಾನ್ ಕನ್ವರ್ಟ್ ದಿಸ್ ಆಸ್ ಅನ್ ಆಟೋಮೇಟೆಡ್ ಗೇಟ್ ಅಂತ. ಅದಾದ್ಮೇಲೆ ದಿಸ್ ಇಸ್ ಅ ಹ್ಯೂಜ್ ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾಯಿಂದ ಬ್ಯಾಕ್ ಸೈಡಲ್ಲಿ ನಾವು ಒಂದು ಪ್ರಾವಿಷನ್ ಮಾಡಿದ್ದೀವಿ ಫಾರ್ ಲೇಬರ್ ಟಾಯ್ಲೆಟ್ ಆ್ಯಂಡ್ ಗ್ಯಾಸ್ ಸ್ಟೋರೇಜ್ಗೆ. ಇದು ಬೆಸ್ಕಾಮಿಂದ 8 kilowattಗೆ ಪರ್ಮಿಷನ್ ತೊಗೊಂಡಿದ್ದೀವಿ. ಪರ್ಮಿಷನ್ಸ್ ಎಲ್ಲ ಆಗಿದೆ. ಇಲ್ಲಿ ವಿ ಹವ್ ಮೇಡ್ ಅ ಸ್ಮಾಲ್ ರೂಮ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಸ್ಟೋರ್ ರೂಮ್ ಅಥವಾ ಡಾಗ್ ರೂಮ್. ಇದ್ರ ಮೇಲೆಗಡೆ UPSಗೆ ಸ್ಟೋರೇಜ್ ಮಾಡಿದ್ದೀವಿ. ಅದಕ್ಕೆಲ್ಲ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ಸಂಪದು ಇದು ಪ್ರಾವಿಷನ್ನು, ಸಂಪು 12,000 ಲೀಟರ್ ಸಂಪ್ ಪ್ರಾವಿಷನ್ ಮಾಡಿದ್ದೀವಿ. ಪಕ್ಕದಲ್ಲೇ ಇರೋ ಕ್ಯಾಪ್ ಇಸ್ ಫಾರ್ ಬೋರ್ವೆಲ್. ಬೋರ್ವೆಲ್ 1000 feetವರೆಗೂ ಹೋಗಿದೆ. ಇಟ್ ಈಸ್ ಅ ವೆರಿ ಗುಡ್ ವಾಟರ್ ಸೋರ್ಸ್. ಅದ್ರ ಪಕ್ಕದಲ್ಲಿ ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೋಸ್ಕರ ಕ್ರಿಯೇಟ್ ಮಾಡಿರೋದು. ಇಲ್ಲಿ ಕಾವೇರಿ ನೀರು ಕನೆಕ್ಷನ್ ಆಗಲೇ ತೊಗೊಂಡಿದ್ದೀವಿ, ನೀವು ನೋಡ್ಬೋದು. ಇದು ನಮ್ಮ ಮೈನ್ ಎಂಟ್ರೆನ್ಸ್ ವಿತ್ ಸಮ್ ಜಾಲಿ ಕಾನ್ಸೆಪ್ಟ್ಸ್ ಮಾಡಿಕೊಂಡು ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ದಿಸ್ ಇಸ್ ಆರ್ ಮೇನ್ ಡೋರ್. ಹುಣಸೂರು ಟೀಕಲ್ಲಿ ಮಾಡಿರುವಂಥ ಮೇನ್ ಡೋರ್ ಇದು, ಸಾಲಿಡ್ ಹುಣಸೂರು ಟೀಕ್. ಇಲ್ಲಿ ಒಳಗೆ ಬಂದರೆ ದಿಸ್ ಇಸ್ ದ ಫಾಯೆ ಏರಿಯಾ. ಇಲ್ಲೊಂದು ಶೂ ರ್ಯಾಕ್ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿಂದ ಒಳಗಡೆ ಬಂದರೆ ದಿಸ್ ಇಸ್ ಆರ್ ಫಸ್ಟ್ ಬೆಡ್ರೂಮ್. ದ ಸ್ಪೆಷಾಲಿಟಿ ಆಫ್ ದಿಸ್ ರೂಮ್ ಇಸ್ ದಿಸ್ ಇಸ್ ಅ ಪೂಲ್ ರೂಮ್. ಸೊ ಜಕುಸಿ ಜೆಟ್ಸು ಎಲ್ಲ ಮಾಡಿ ಪೂಲ್, ರೆಸ್ಟಿಂಗ್ ಪೂಲ್ ಥರ ಮಾಡಿದ್ದೀವಿ. ಇದರಲ್ಲಿ ದಿಸ್ ಕ್ಯಾನ್ ಬಿ ಕನ್ವರ್ಟೆಡ್ ಆಸ್ ಅ ಬೆಡ್. ಮರ್ಫಿ ಬೆಡ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಸೊ ಮರ್ಫಿ ಬೆಡ್ ಕ್ರಿಯೇಟ್ ಮಾಡಿದ್ದೀವಿ. ಇದಕ್ಕೆ ವಾರ್ಡ್ರೋಬ್ ಸ್ಟೋರೇಜಸ್ ಆ್ಯಂಡ್ ದರ್ ಇಸ್ ಅನ್ ಅಟ್ಯಾಚ್ಡ್ ಬಾತ್ರೂಮ್. ಅಟ್ಯಾಚ್ ಬಾತ್ರೂಮಲ್ಲಿ ಇಲ್ಲಿ ನಾವು ಒಂದು ಸ್ಟೀಮ್ ರೂಮ್ಗೂ ಪ್ರಾವಿಷನ್ ಮಾಡಿದ್ದೀವಿ. So we have put a lift which is accessing all the 4 floors. G in the 3 ವರೆಗೂ ಹೋಗುತ್ತೆ. Let's go through the lift on. ಎಲ್ಲ ಟೋಟಲಿ SS finished lift. ಕವರಿಂಗ್ ಇನ್ನು ಹಂಗೆ ಇದೆ. We'll remove it once we are starting using it. ಇಲ್ಲಿ ಎಂಟರ್ ಆದರೆ ದಿಸ್ ಇಸ್ ಅ ಹ್ಯೂಜ್ ಲಿವಿಂಗ್ ರೂಮ್. ಲಿವಿಂಗ್ ರೂಮ್ ಪಕ್ಕದಲ್ಲೇ ಡೈನಿಂಗ್ ಏರಿಯಾ ಪ್ರಾವಿಷನ್ ಮಾಡಿದ್ದೀವಿ. ಇಲ್ಲಿ ಪಕ್ಕದಲ್ಲಿ ಬಂದರೆ ದಿಸ್ ಇಸ್ ಅ ಪೂಜಾ ರೂಮ್ ಪ್ರಾವಿಷನ್. ಇಲ್ಲಿಗೂ ಡೋರ್ ಹಾಕೋ ಥರ ಪ್ರಾವಿಷನ್ ಮಾಡಿದ್ದೀವಿ. ಹೂಎವರ್ ರಿಕ್ವೈರ್ಸ್ ವಿ ಕ್ಯಾನ್ ಜಸ್ಟ್ ಪುಟ್ ಅ ಡೋರ್. ಇಲ್ಲಿಂದ ಹೊರಗಡೆ ಬಂದರೆ ದಿಸ್ ಇಸ್ ಅ ಬಾಲ್ಕನಿ. ಬಾಲ್ಕನಿ ಸ್ಪೇಸ್ ಎಲ್ಲ, ಬಾಲ್ಕನಿ ಸ್ಪೇಸ್ಗೆಲ್ಲ ಗ್ರಿಲ್ ಹಾಕಿ ಸೇಫ್ಟಿ ಮಾಡಿದ್ದೀವಿ. ಸೊ ಇಲ್ಲೇ ಮುಂದೆ ಪ್ಲಾಂಟರ್ ಬಾಕ್ಸು ಕ್ರಿಯೇಟ್ ಮಾಡಿದ್ದೀವಿ. ಸೊ ಗಿಡಗಳಿಗೆ ನೀವು ಸಪ್ರೇಟಾಗಿ ಬಾಕ್ಸ್ ಇಟ್ಕೊಳ್ಳೋಷ್ಟಿಲ್ಲ, ಡೈರೆಕ್ಟ್ ಪ್ಲಾಂಟರ್ ಬಾಕ್ಸ್ ಇಸ್ ಆಲ್ರೆಡಿ ರೆಡಿ. ಫ್ರಮ್ ದ ಲಿವಿಂಗ್ ರೂಮ್ ವಿ ಕ್ಯಾನ್ ಎಂಟರ್ ಇನ್ ಟು ದ ಕಿಚನ್. ಕಿಚನ್ಗೆ ಎಂಟರ್ ಆಗಕ್ಕೆ ಮುಂಚೆ ಒಂದು ಕ್ರಾಕರಿ ಯೂನಿಟ್ ಥರ ಮಾಡಿದ್ದೀವಿ. ಸೊ ದಿಸ್ ಈಸ್ ಅ ಮಾಡ್ಯುಲರ್ ಕಿಚನ್ ವಿತ್ ಆಲ್ ಅಮ್ಯುನಿಟೀಸ್ ಕೊಟ್ಟಿದ್ದೀವಿ. ಇಲ್ಲಿ ಕಾರ್ನರಲ್ಲಿ ಪ್ಯಾಂಟ್ರಿ ಪುಲ್ಔಟ್ ಅಂತ ಒಂದು ಪ್ರಾವಿಷನ್ ಮಾಡಿದ್ದೀವಿ. ಸೊ ಇದು ಬಿಟ್ಟು ಇಲ್ಲಿ ಕಾರ್ನರ್, ಮ್ಯಾಜಿಕ್ ಕಾರ್ನರ್ ಮಾಡಿದ್ದೀವಿ. ಅದು ಬಿಟ್ಟು ಟ್ಯಾಂಡಮ್ ಬಾಕ್ಸಸ್ ಟು ಸ್ಟೋರ್ ಆರ್ ಪ್ಲೇಟ್ಸ್, ಕಪ್ ಆ್ಯಂಡ್ ಸಾಸರ್, ಸ್ಪೂನ್ಸ್. ಇಲ್ಲಿ ಗ್ಯಾಸ್ ಲೈನ್ ಪ್ರಾವಿಷನ್ ಕೆಳಗೆ ಮಾಡಿದ್ವಲ್ಲ, ಅದರದ್ದು ಇನ್ಲೆಟ್ ಇಲ್ಲಿ ಬಂದಿದೆ. ಸೊ ಹಿಯರ್ ವಿ ಹ್ಯಾವ್ ಕೆಪ್ಟ್ ಫಾರ್ ದ ಹಾಬ್ ಆ್ಯಂಡ್ ಇಲ್ಲಿ ಚಿಮ್ನಿಗೂ ಪ್ರಾವಿಷನ್ ಮಾಡಿದ್ದೀವಿ. ಯು ಕ್ಯಾನ್ ಸಿ ಎಲ್ಲ ಗ್ಲಾಸ್ ಇದರಲ್ಲಿ ಫಿನಿಶಿಂಗ್ ಮಾಡಿದ್ದೀವಿ. ದಿಸ್ ಈಸ್ ಅ ಎಕ್ಸ್ಕ್ಲೂಸಿವ್ ಸಿಂಕ್ ವಿಚ್ ಹ್ಯಾಸ್ ಟ್ಯಾಪ್ ಫೆಸಿಲಿಟಿ ಫಾರ್ ಪ್ಲೇಟ್ ವಾಶ್ ಆ್ಯಂಡ್ ದೆನ್ ಇದು ವೆಜಿಟೇಬಲ್ ವಾಶ್ಗೆ. ಆ್ಯಂಡ್ ದೇರ್ ಇಸ್ ಅ ಪ್ರಾವಿಷನ್ ಫಾರ್ ಬೌಲ್ ವಾಶ್ ಆಲ್ಸೋ. ಆ್ಯಂಡ್ ಇದು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಗೋಸ್ಕರ. ಇಲ್ಲಿಂದ ಹೊರಗಡೆ ಹೋದರೆ ವಿ ಹ್ಯಾವ್ ಕ್ರಿಯೇಟೆಡ್ ದ ಯುಟಿಲಿಟಿ. ಯುಟಿಲಿಟಿಗೂ ಯೂಸ್ ವಿಂಡೋ ಮಾಡಿ ಕವರ್ ಮಾಡಿದ್ದೀವಿ. ಇಲ್ಲಿನೂ ಸಪ್ರೇಟ್ ಸಿಂಕ್ ಕೊಟ್ಟಿದ್ದೀವಿ ವಿತ್ ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ ಫೆಸಿಲಿಟಿ ಆ್ಯಂಡ್ ಆಂಪಲ್ ಸ್ಟೋರೇಜ್ ಫಾರ್ ಯುವರ್ ಸ್ಟಫ್.
ಈ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಮಾಡಿದ್ದೀವಿ. ಆಲ್ ಬೆಡ್ರೂಮ್ಸ್ ಇನ್ ದಿಸ್ ಹೌಸ್ ಐ ಹ್ಯಾವ್ ಸ್ಟೋರೇಜ್ ಬೆಡ್, ಹೈಡ್ರಾಲಿಕ್ ಸ್ಟೋರೇಜ್ ಬೆಡ್ ಮಾಡಿದ್ದೀನಿ. ಇದರಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ, ಹಿಡನ್ ಟಾಯ್ಲೆಟ್ ಕಾನ್ಸೆಪ್ಟ್ ಅಲ್ಲಿ. ಎಲ್ಲ ಯೂಸ್ 8x2.5 ಮಾರ್ಬಲ್ ಫಿನಿಶ್ ಟೈಲ್ಸ್ ಹಾಕಿದ್ದೀವಿ. ಇದ್ರದ್ದು ಅನದರ್ ಸ್ಪೆಷಲ್ ಫೀಚರ್ ಏನಂದ್ರೆ ದಿಸ್ ಹ್ಯಾಸ್ ಅ ಗ್ಲಾಸ್ ಬಾಲ್ಕನಿ. ಸೊ ವಿ ಕ್ಯಾನ್ ವಾಕ್ ಅರೌಂಡ್ ದ ಗ್ಲಾಸ್ ಬಾಲ್ಕನಿ. ಬಿಲೋ ವಿಲ್ ಸಿ ದ ಪೂಲ್. ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ಗೆ ಪ್ರಾವಿಷನ್ ವಿ ಹ್ಯಾವ್ ಕ್ರಿಯೇಟೆಡ್. All our doors are teakwood doors, both sides teakwood veneer ಮಾಡಿ, teakwood beadings ಎಲ್ಲ ಮಾಡಿ teakwood doors ಮಾಡಿದ್ದೀವಿ. ಲಿವಿಂಗ್ ರೂಮ್ ಅಲ್ಲಿ ಡಬಲ್ ಲೈಟ್ ಏರಿಯಾ ಇದೆ. ಸೊ ಇಟ್ಸ್ ಅ ಹ್ಯೂಜ್ ಲಿವಿಂಗ್ ರೂಮ್ ವಿತ್ ಅ ಡಬಲ್ ಲೈಟ್ ಏರಿಯಾ. ಲೈಟ್ಸ್ ಎಲ್ಲ ಕೊಟ್ಟಿದ್ದೀವಿ ಅಂಡ್ ವಿ ಹ್ಯಾವ್ ಗಿವನ್ 2 ಹ್ಯೂಜ್ ವಿಂಡೋಸ್. ಇದೇ ತರ ಎಲ್ಲಾ ಕಡೆ ಓಪನಿಂಗ್ಸ್ ಯೂಸ್ ಆಗಿ ಕೊಟ್ಟಿದ್ದೀವಿ ಅಂಡ್ ವಿ ಹ್ಯಾವ್ ಗಿವನ್ ಆಂಪಲ್ ಸ್ಕೈಲೈಟ್ಸ್ ಆಲ್ಸೋ. ಸೊ ದ ಹೋಲ್ ಡೇ ನ್ಯಾಚುರಲ್ ಲೈಟ್ಗೆ ಏನು ಪ್ರಾಬ್ಲಮ್ ಇಲ್ಲ. And staircases ali we have created all this footlights and wall lights gela, and staircase is also totally with marble finish. Ee floor al bandre here we will see this double height. We'll look towards the living room. Ee floor ali ಎರಡು bedroom ಮಾಡಿದ್ದೀವಿ. On the right side is the kids bedroom. This is bedroom number 3 of the property. So arches, ಸರ್ಕ್ಯುಲರ್ ಹೆಡ್ ಬೋರ್ಡ್ಸ್ ಎಲ್ಲ ಕಿಡ್ಸ್ಗೆ ಸೂಟಬಲ್ ಆಗೋ ಥರ ಮಾಡಿದ್ದೀವಿ. ಇಲ್ಲಿ ಒಂದು ಹಿಡನ್ ಡೋರ್ ಅಲ್ಲಿ ಕ್ಲಾಸೆಟ್ಗೆ ಎಂಟರ್ ಆಗ್ತೀವಿ. ಕ್ಲಾಸೆಟ್ ಇಸ್ ಡನ್ ವಿತ್ ಫ್ಲೂಟೆಡ್ ಗ್ಲಾಸ್ ಪ್ರೊಫೈಲ್ ಶಟರ್ಸ್ ವಿತ್ ಆಲ್ ಟ್ಯಾಂಡಮ್ ಡ್ರಾಯರ್ಸ್ ಎಲ್ಲ ಕೊಟ್ಟಿದ್ದೀವಿ. ಇಲ್ಲಿಂದ ವಿಲ್ ಎಂಟರ್ ಟು ದ ಅಟ್ಯಾಚ್ಡ್ ಬಾತ್ರೂಮ್. ಆಲ್ ಬಾತ್ರೂಮ್ಸ್ ವೆಂಟಿಲೇಟರ್ಸ್ ಅದು ಇದೆಲ್ಲ ಕೊಟ್ಟು ಫುಲ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. Opposite to this is our bedroom number 4, which is the master bedroom. Master bedroom only, like I said, all bedrooms have storage bed, and we have done an exclusive TV unit with a base heater. TV unit get texture wall ಮಾಡಿದ್ದೀವಿ. And we have a balcony which is open on both sides. This is called a covered balcony concept. Jali blocks ಅಲ್ಲಿ for safety purpose with the grills, jali blocks ಎಲ್ಲ ಮಾಡಿ covered safe balcony we have created. Ilinda if we walk towards this side, this is our walk-in closet. Exclusively acrylic finish ಅಲ್ಲಿ ಮಾಡಿದ್ದೀವಿ. Huge doors ಕೊಟ್ಟು with profile handles. And then this is the dressing area provision. Will we get a huge mirror here. Ilinda ಮತ್ತೆ hidden door concept ಮಾಡಿ we have created a bathroom. This is a huge bathroom with shower area, commode, hand wash area. All our bathrooms are divided into wet and dry areas to keep the water clean. So we'll go to the top floor. In our staircases, we have also given windows in all floors for ventilation and light purpose. So this is our terrace floor, and we have lift access until the terrace floor. Ille pakkadalli we have made the provision for washing machine and dryer. This is our 5th bedroom. This can be used as a party room or a store room or an additional bedroom for the guest. Idralli one additional kitchenette concept ಮಾಡಿದ್ದೀವಿ. So if you have parties and all, we can use that kitchenette. This also has an attached bathroom. Ilinda let's go to our balcony, our terrace. This is a huge terrace. This terrace ಅಲ್ಲಿ main ಏನಂದ್ರೆ solar roofing ಮಾಡಿದ್ದೀವಿ. This is 8 kilowatt solar roofing which will take care of your electricity. So electricity bill ಏನು ಬರಲ್ಲ ನಿಮಗೆ ಪ್ರತಿ ಮಂತ್. ಇಲ್ಲಿಂದ ಮೇಲೆ ಹೋದ್ರೆ we can access the lift room and the solar and tanks. ಅದಕ್ಕೆ ladder facility ಕೊಟ್ಟಿದ್ದೀವಿ. Wash area ಅಂತ ಒಂದು ಕಾರ್ನರ್ ಕೊಟ್ಟಿದ್ದೀವಿ. ಇಲ್ಲಿ on this side, if you see the locality, back side namdu nice road run agutte. Ee kade Sir M Vishweshwaraya second block. This all property also is pertaining to Sir M Vishweshwaraya second block, BDA layout. Ee kade hodre Kengeri satellite club ide. So Bande Matakku very nearby,
ಅಂಡ್ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.5 ಕಿಲೋಮೀಟರ್. ನೋಡಿದ್ರಲ್ಲ, ಇದು 3040 ಮಾಡಿರೋ ಫುಲ್ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ. ಇದು ನಿಮಗೆ ಇಷ್ಟ ಆಗಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಡೈರೆಕ್ಟ್ಲಿ. ದರ್ ವಿಲ್ ಬಿ ನೋ ಬ್ರೋಕರೇಜ್. ಐ ಆಮ್ ದ ಡೈರೆಕ್ಟ್ ಓನರ್. ಐ ಆಮ್ ದ ಆರ್ಕಿಟೆಕ್ಟ್ ಅಂಡ್ ಬಿಲ್ಡರ್ ಆಲ್ಸೋ. ಈ ಲೊಕ್ಯಾಲಿಟಿ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಸರ್ ಎಂ ವಿಶ್ವೇಶ್ವರ ಲೇಔಟ್ ಸೆಕೆಂಡ್ ಬ್ಲಾಕ್ ಬರುತ್ತೆ. ಇಲ್ಲಿ ವಿಶ್ವೇಶ್ವರ ಲೇಔಟ್ದು ಕೆಂಗೇರಿ ಸ್ಯಾಟಲೈಟ್ ಕ್ಲಬ್ ಅಂತ ಇದೆ. ರೈಟ್ ಬಿಹೈಂಡ್ ದಟ್ ಓನ್ಲಿ ಇಸ್ ದಿಸ್ ಪ್ರಾಪರ್ಟಿ. ಈ ಕಡೆ ಹೋದ್ರೆ ಕೊಂಗಘಾಟ ಸಿಗುತ್ತೆ. ಕೊಂಗಘಾಟ ಲೇಕ್ ಇಸ್ ಆಲ್ಸೋ ವೆರಿ ನಿಯರ್ ಬೈ. And our nearest metro station is just 1.5 kilometers away. So 10 minutes travel from the metro station. So these are the amenities. ನಿಮ್ಗೇನ ಇಷ್ಟ ಆದ್ರೆ ಅಥವಾ ಇನ್ನ ಡೀಟೇಲ್ ಆಗಿ ನೋಡಬೇಕು ಮನೆ ಅಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಶೋ ಯು ಅರೌಂಡ್ and we'll go forward.